ಚಿನ್ನಿ ಎಲ್ಲೋಡು ನೀನು ಅದೆಲ್ಲ ಮುಟ್ಬೇಡ ನೀನು ಸುಮ್ಮನೆ. ಕತ್ಲೆ ಆಯ್ತಾ? ಕತ್ಲೆ ಆಯ್ತಾ? ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಎಸ್ಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೇಸಿಕಲಿ ನಿಮಗೆಲ್ಲ ಗೊತ್ತಿರುತ್ತೆ, ನಾರ್ಮಲಾಗಿ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಗೆಸ್ ಮಾಡಿರ್ತೀರಾ. ಯಾಕೆ ಅಂತಂದರೆ ನಾವು ಪ್ರತಿ ಗುರುವಾರ ಟೆಂಪಲ್ಗೆ ಹೋಗ್ತೀವಿ, ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವ. ಸೊ ಗೆಸ್ ಮಾಡಿರ್ತೀರಾ ಅಂತ ಹಾಗೆ ಹೇಳಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ಹೊಸ ವೀಡಿಯೋಸು ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆ, ನೆಕ್ಸ್ಟು ನಾವಿಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ. ಟೆಂಪಲ್ಗೆ ಹೊಸದಾಗಿ ಏನೋ ನೀವು ಬರ್ತಾ ಇಲ್ಲ. ಸೊ ಯಾಕೆಂದರೆ ಎಲ್ಲರಿಗೂ ಆಲ್ರೆಡಿ ಟೆಂಪಲ್ನ ನಾನು ಓಲ್ಡ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ನಾವು ಪ್ರತಿ ಗುರುವಾರ ಲಾಗ್ ಮಾಡೋದಕ್ಕೆ ನನಗೆ ರೀಸನ್ನು ಸಾಯಿಬಾಬಾನೇ ಆಗಿರ್ತಾರೆ. ನನ್ನ ಹಸ್ಬೆಂಡು ಒಳ್ಳೆ ಮೂಡಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನಕ್ಷಾಗೂ ತುಂಬ ಒಳ್ಳೆಯದಾಗಿದೆ, ಅವ್ರಿಗೂ ಕೂಡ ಒಳ್ಳೆಯದಾಗಿದೆ, ನನಗೂ ಕೂಡ ಆ ಸಾಯಿಬಾಬಾ ಒಳ್ಳೇದು ಮಾಡಿದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಕೂಡ ಆ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನಿಮ್ಮ ಎಲ್ಲ ಬೇಡಿಕೆಗಳನ್ನು ನೆರವೇರಿಸಲಿ, ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಲಿ ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾ ಅಂತ ನಾನು ಕೇಳ್ಕೊತೀನಿ. ಇಲ್ಲೆಲ್ಲೂ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನನಗೆಲ್ಲೂ ಕಂಡು ಬಂದಿಲ್ಲ. ಇದೆ ಅಂತ ಗೊತ್ತಾದರೆ ಅಲ್ಲೂ ಕೂಡ ಹೋಗಬೇಕು, ಯಾಕಂದರೆ ನಾನು ತುಂಬ ಇಷ್ಟ ರಾಘವೇಂದ್ರ ಸ್ವಾಮಿ ಅಂತ ಅಂದರೆ. ನನ್ನ ಹಸ್ಬೆಂಡ್ಗೆ ಸಾಯಿಬಾಬಾ ದೇವರಂದರೆ ತುಂಬ ಇಷ್ಟ. ಪಾಪು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ವಿ. ಆ ದೇವಸ್ಥಾನಕ್ಕೆ ಒಂದು ಹರಕೆ ಕಟ್ಟಿ ಆಮೇಲೆ ನಮ್ಮ ನಕ್ಷಾ ಹುಟ್ಟಿದ್ಲು. ಅದೆಲ್ಲ ನೆನಪಿಸ್ಕೊಂಡ್ರೆ ಆ ದೇವ್ರು ತುಂಬ ಖುಷಿ ಆಗುತ್ತೆ ನಮಗೆ. ಈ ದೇವ್ರಿಗೆ ಜಾಸ್ತಿ ಅದು ಇದು ಎಲ್ಲ ಏನು ಆಚರಣೆ ಆಡಂಬರ ಮಾಡೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಮನಸಾರೆ ಬೇಡ್ಕೊಂಡ್ರೆ ಸಾಕು, ದೇವರು ಅಸ್ತು ಅಂತಲೇ ಅಂತಾರೆ. ಇದರ ಎಕ್ಸ್ಪೀರಿಯೆನ್ಸ್ ಎಷ್ಟು ಜನಕ್ಕೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಲೈಫಲ್ಲಿ ಅದು ಆಗಿದೆ. ಆ ದೇವರು ನಮ್ಗೆ ಒಳ್ಳೇದು ಮಾಡಿದ ಹಾಗೆ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಬಾಬನ ಪವಾಡಗಳ ಬಗ್ಗೆ ಎಷ್ಟೋ ಬುಕ್ಸ್ನ ಓದಿರ್ತೀರಾ, ಓದಿರೋರು ಅವ್ರ ಬಗ್ಗೆ ತಿಳ್ಕೊಂಡಿರೋರು ಅವ್ರನ್ನ ಪೂಜೆ ಮಾಡೋದಕ್ಕೆ ನಂಬಿ ಆರಾಧಿಸೋಕ್ಕೆ ಶುರು ಮಾಡಿರ್ತೀರ. ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಗೊತ್ತಿದ್ದಿದ್ರೂ ಕೂಡ ದೇವರು ಒಳ್ಳೇದು ಮಾಡಿರ್ತಾರೆ ಆ ಒಂದು ನಂಬಿಕೆ ಮೇಲೆ ಬಾಬಾ ದೇವ್ರನ್ನ ಪೂಜೆ ಕೂಡ ಮಾಡ್ತಾ ಇರ್ತಾರೆ. ಯಾರೂ ಅಷ್ಟೇ ಸುಮ್ಮನೆ ದೇವ್ರನ್ನ ನಂಬಲ್ಲ, ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡಿರ್ತಾನೆ ದೇವರು. ಆ ರೀಸನ್ಗೋಸ್ಕರ ಪ್ರತಿಯೊಬ್ಬರು ದೇವ್ರನ್ನ ನಂಬ್ತಾ ಇರ್ತಾರೆ. ನಾವು ಹಾಗೆ ನಮಗೆ ತುಂಬಾ ಒಳ್ಳೆಯದಾಯಿತು ಸಾಯಿಬಾಬಾನ ನಂಬೋದ್ಮೇಲೆ. ಸೊ ನಾವು ಯಾವತ್ತೂ ಆ ದೇವ್ರಿಗೆ ಹೋಗೋದನ್ನು ನಿಲ್ಲಿಸಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಎಷ್ಟೇ ದೂರದಲ್ಲಿದ್ದರೂ ಕೂಡ ಆ ದೇವಸ್ಥಾನಕ್ಕೆ ನಾವು ಹುಡ್ಕೊಂಡು ಹೋಗೇ ಹೋಗ್ತೀವಿ. ದೇವ್ರು ಕರ್ಸ್ಕೊತಾನೆ. ಅಷ್ಟು ಇಷ್ಟ ಈ ದೇವರು ಅಂತಂದರೆ ನನಗೆ, ನಕ್ಷಾಗೆ, ನನ್ನ ಹಸ್ಬೆಂಡ್ಗೆ. ಮುಂಚೆ ನಾವು ಇದನ್ನು ಅಷ್ಟಾಗಿ ಪೂಜೆ ಮಾಡ್ತಿರ್ಲಿಲ್ಲ. ನನ್ನ ಮದುವೆ ಮುಂಚೆ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ಪೂಜೆ ಮಾಡೋರು. ಆಮೇಲೆ ಆ ದೇವ್ರ ಪವಾಡಗಳೆಲ್ಲ ನೋಡಿದ್ಮೇಲೆ ನಮ್ಮ ಲೈಫಲ್ಲೂ ಅದೆಲ್ಲ ಅಳವಡಿಕೆ ಆಯಿತು. ಇವತ್ತಿಗೆ ಆ ಬಾಬಾ ಜೊತೆಗೆ ನಾವು ತುಂಬ ಚೆನ್ನಾಗಿದ್ದೀವಿ, ಅದೇ ಖುಷಿಯಾದ ವಿಚಾರ. ನಮ್ಮ ಮನೆಯಲ್ಲೂ ಒಂದು ನಮ್ಮ ಅಣ್ಣ ಗಿಫ್ಟ್ ಮಾಡಿರುವಂಥ ಒಂದು ಬಾಬಾ ಫೋಟೋ ಇದೆ. ನಿಮಗೆ ಯಾವಾಗಲಾದರೂ ಅದನ್ನು ನಾನು ತೋರಿಸ್ತೀನಿ. ದೇವಸ್ಥಾನದಲ್ಲಿ ಎಲ್ಲಾದರೂ ಅಷ್ಟೇ ನಕ್ಷ ಸೈಲೆಂಟಾಗಿರ್ತಾಳೆ, ಯಾಕೆಂದರೆ ಅಲ್ಲಿ ಹೊಸ ಹೊಸ ಜನಗಳ ಮುಖಗಳು ನೋಡ್ತಾ ಇರ್ತಾಳೆ. ಅಲ್ಲೆಲ್ಲರೂ ಸೈಲೆಂಟಾಗಿರ್ತಾರೆ, ದೇವ್ರನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಇವಳು ಕೂಡ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ.
ಅವಳ ಕಾಲಿಗೆ ಹಾಕಿರುವಂಥ ಪುಟ್ಟು ಸಾಕ್ಸ್ಗಳು ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಅವಳು ಹುಟ್ಟಾಗ ತೊಗೊಬಂದಿದ್ದಿತ್ತು, ದೊಡ್ಡದು ಅಂತ ಹೇಳಿ ನಾನು ಅದನ್ನು ಎತ್ತಿ ಇಟ್ಬಿಟ್ಟಿದ್ದೆ. ಈಗ ಅವಳಿಗೆ 10 ಮಂತ್ಸ್ ಆಗಿದೆ, ಕರೆಕ್ಟಾಗಿ ಆಗ್ತಾಯಿದೆ. ಅದನ್ನೆಲ್ಲ ತೆಗೆದು ನೋಡಿದಾಗ ಮೆಮೊರೀಸ್ ಎಲ್ಲ ಒಂದು ಸಾರಿ ಹಂಗೆ ಕಣ್ಮುಂದೆ ಪಾಸ್ ಆಯಿತು. ತುಂಬ ಖುಷಿ ಕೂಡ ಆಯಿತು ಅದನ್ನೆಲ್ಲ ಹಾಕಬೇಕಿನ್ಮೇಲೆ ಅಂತ ಹೇಳಿ ಅವಳು ವಸ್ತುಗಳನ್ನೆಲ್ಲ ತೆಗೆದಿಟ್ಕೊಂಡೆ. ದೇವ್ರ ದರ್ಶನ ಎಲ್ಲ ಆಯಿತು. ಹಾಗೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಡಿ-ಮಾರ್ಟ್ ಇದೆ ಅಂತ. ನಮ್ಮ ಮನೆಗೆ ದಿನಸಿ ಬೇಕಾಗಿತ್ತು ಅಂತ ಹೇಳಿ ನಾವು ದಿನಸಿ ಐಟಮ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಡಿ-ಮಾರ್ಟು ಒಳ್ಳೆ ಆಫರ್ಸ್ಗಳನ್ನ ಕೊಡ್ತಾ ಇರುತ್ತೆ ಫ್ರೆಂಡ್ಸ್. ಆದರೆ ಈ ಡಿ-ಮಾರ್ಟು ಹೊಸದಾಗಿ ಶುರುವಾಗಿದೆ ಅಂತ ಹೇಳಿ ತುಂಬ ಆಫರ್ಸು ಕಡಿಮೆ ಇದೆ. ನಾನು ಆ್ಯಕ್ಚುಲಿ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೇ ಇದನ್ನು. ನನ್ನ ಹಸ್ಬೆಂಡ್ಗೆ ಮಗಳನ್ನ ಕರ್ಕೊಂಡು ಶಾಪಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ. ಅವ್ರು ಪ್ರತಿ ಸಾರಿನೂ ಅಷ್ಟೇ ಅವ್ರ ಮಗಳಿಗೋಸ್ಕರನೇ ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ. ಅವಳು ಏನು ಕೈಯಲ್ಲಿ ಮುಟ್ತಾಳೋ ಅದನ್ನೆಲ್ಲ ತೆಗೆದು ಹಾಕ್ಕೊತಾ ಇರ್ತಾರೆ ಟ್ರ್ಯಾಲಿನಲ್ಲಿ. ಅಷ್ಟಿಷ್ಟ ಮಗಳು ಅಂದರೆ. ಅದು ಪ್ರತಿ ತಂದೆಗೂ ಅಷ್ಟೇ ಫಸ್ಟ್ನೇ ಮಕ್ಕಳಂದರೆ ಭಾರಿ ಇಷ್ಟಪಡ್ತಾರೆ. ಕೊನೆಗೂ ಶಾಪಿಂಗ್ ಎಲ್ಲ ಮುಗೀತು ಅಂತ ಹೇಳಿ ನಾವು ಅದು ಬಿಲ್ಲೆಲ್ಲ ಪೇ ಮಾಡಿ ಅಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಪಾಪು ಇಟ್ಕೊಂಡಿರೋ ಬಾಟ್ಲು ಬಂದು ಅವಳಿಗೆ ನೀರು ಕುಡಿಯೋಕ್ಕೆ ಅಂತೇಳಿ ತುಂಬ ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದು. ಅದರಲ್ಲಿ ಆರಾಮಾಗಿ ನೀರು ಕುಡಿತಾ ಇದ್ಲು. ಮನೆಯಲ್ಲಿ ಒಂದೆರಡಿದೆ, ಅದರಲ್ಲಿ ಎಳೆಯೋದಕ್ಕೆ ಕಷ್ಟ ಆಗ್ತಿತ್ತು ಸ್ವಲ್ಪ. ಇದರಲ್ಲಿ ಸುಮ್ಮನೆ ಹೀಗೆ ಮೇಲೆ ಎತ್ತಿದ್ರೆ ಸಾಕು ಬಾಯಿಗೆ ಆರಾಮಾಗಿ ನೀರು ಬರ್ತಾಯಿತ್ತು ಅಂತ ಹೇಳಿ ಇಷ್ಟಪಟ್ಟು ಅವರು ತೊಗೊಂಡ್ರು. ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕೊಟ್ಟಿದ್ದಕ್ಕೆ 1-2 ನಿಮಿಷದಲ್ಲಿ ನಕ್ಷ ನೀರು ಖಾಲಿ ಮಾಡಿದ್ಲು. ನಮಗೂ ಕೂಡ ಅದಿಷ್ಟ ಆಯಿತು. ಅಲ್ಲಿ ಇರೋರನ್ನ ಕೇಳ್ತಾಯಿದ್ರು ಯಾವುದು ಎಕ್ಸ್ಟ್ರಾ ಆಫರ್ಸ್ ಇಲ್ವಾ ಏನು ಹೇಗೆ ಅಂತ. ನನ್ನ ಹಸ್ಬೆಂಡು ಇಲ್ಲ ಆ ಥರದ್ದು ಎಕ್ಸ್ಟ್ರಾ ಆಫರ್ಸ್ ಏನಿಲ್ಲ, ಹೇಗಿದೆಯೋ ಅಷ್ಟೇ ಅಂತ ಹೇಳ್ತಾಯಿದ್ರು. ನಿದ್ದೆ ಬಂದ್ಬಿಟ್ಟಿದೆ. ಹಾಗೆ ಅಲ್ಲಿರೋಂಥ ಎಲ್ಲರೂ ಕೂಡ ನಕ್ಷನ ಮಾತಾಡಿಸ್ತಾ ಇರ್ತಾರೆ. ಎಲ್ಲ ಕಡೆನೂ ಅಷ್ಟೇ ಅವಳಿಗೆ ಹೊಸ ಫ್ರೆಂಡ್ಸ್ ಆಗ್ತಾ ಇರ್ತಾರೆ. ಅದು ನಮಗೆ ಖುಷಿಯಾಗುತ್ತೆ. ಎಲ್ಲರನ್ನೂ ಬೇಗ ಹೊಂದ್ಕೊಳೋ ಗುಣ ಆಗಿದೆ ನನ್ನ ಮಗಳದು. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ನನಗಿಲ್ಲಿ ಗೊತ್ತಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನನಗೂ ಖುಷಿ ಆಗುತ್ತೆ. ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾವು ಅಲ್ಲಿಂದ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನನ್ನ ಪಾಪುಗೆ ಒಂದು ಟ್ರಾಲಿನಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಅಲ್ಲಿ ಅಂಕಲ್ಲು ಮಗುನ ಕೂರಿಸ್ಕೊಳ್ಳೋಕ್ಕೆ ಟ್ರಾಲಿನಲ್ಲೇ ಜಾಗ ಇದೆ ಅಂತ ಹೇಳಿ ಅವರೇ ಐಡಿಯಾ ಕೊಟ್ಟರು. ಅದಕ್ಕೆ ನನ್ನ ಹಸ್ಬೆಂಡ್ ಅಲ್ಲಿ ಮಗುನ ಕೂರಿಸ್ಕೊಂಡು ಸುತ್ತ ಎಲ್ಲ ಸುತ್ತಿಸ್ತಾ ಇದ್ದರು. ಪ್ರತಿ ತಂದೆಗೂ ಅಷ್ಟೇ ಮಗಳೇ ಪ್ರಪಂಚ ಆಗಿರ್ತಾರೆ. ಇದು ಎಷ್ಟು ಜನರ ಲೈಫಲ್ಲಿ ನಿಜ ಆಗಿದೆಯೋ ಗೊತ್ತಿಲ್ಲ, ಬಟ್ ನಮ್ಮ ಲೈಫಲ್ಲಿ ಅದು ನಿಜ ಆಗಿದೆ. ತುಂಬ ಒಳ್ಳೆ ಮೆನ್ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ಯಾಕೆಂದರೆ ಅವರು ನನಗೆ ಕೊಟ್ಟ ಮೊದಲನೇ ಗಾಡ್ ಗಿಫ್ಟ್ ಅಂತಲೇ ಆ ಮಗುನ ಸ್ವೀಕಾರ ಮಾಡಿರ್ತಾರೆ. ಸೊ ಅದಕ್ಕೆ ತುಂಬ ಪ್ರೀತಿಯಿಂದನೇ ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ. ಇಲ್ಲಿ ಚಿನ್ನಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ನೈಟ್ ತುಂಬ ಲೇಟ್ ಆಗಿತ್ತು ಅಂತ ಹೇಳಿ ಮನೇಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ, ಒಂದು 10:30 ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಹೋಟೆಲ್ಗೆ ಹೋಗಿ ಪಾಪುಗೊಂದು ಇಡ್ಲಿ ಕೊಡಿಸಿ ನಾವು ಬರ್ತಾ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಮನೆ ಕಡೆ ಬಂದ್ವಿ ಫ್ರೆಂಡ್ಸ್. ಇದು ನನ್ನ ಎಸ್ಟರ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಹಾಗೆ ಅಲ್ಲಿಂದ ಬರ್ತಾ ನಮ್ಮ ಫೇವ್ರೆಟ್ ಸಾಂಗ್ ಬರ್ತಾ ಇತ್ತು ವಿಂಕ್ ಮ್ಯೂಸಿಕಲ್ಲಿ. ಅದು ನನ್ನ ಹಸ್ಬೆಂಡ್ ಆಡ್ತಾ ಇದ್ರು. ನಾನು ಅದನ್ನು ಕೇಳಿ ತುಂಬ ಖುಷಿ ಪಡ್ತಾ ಇದ್ದೆ. ಅವ್ರು ಈ ಥರ ಎಲ್ಲ ಹಾಡೆಲ್ಲ ಹೇಳೋದು ತುಂಬ ಕಡಿಮೆ. ಯಾವಾಗಲಾದರೂ ಫುಲ್ ಖುಷಿಯಾಗಿದ್ದಾಗ ಮಾತ್ರ ಸಾಂಗ್ ಎಲ್ಲ ಆಡ್ತಾ ಇರ್ತಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ.